ಮೊನ್ನೆ ಒಂದೇ ಒಂದು SIR ಅಂತೇಳಿ ಒಂದು ಕಾರ್ಯಕ್ರಮ ಅದನ್ನು ನಮ್ಮ ಥ್ರೂಔಟ್ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ತಾವರೆಕೆರೆ ಹೋಬಳಿಯಲ್ಲಿ ಒಬ್ಬ ಆಶಾ ಕಾರ್ಯಕರ್ತೆ ನಾನು ಸ್ಟೂಡೆಂಟ್ ಅನುಕೂಲ ಆಗಲಿ ಅಂತೇಳಿ ಸುಮಾರು ವರ್ಷದಿಂದ ಒಂದು ನೋಟ್ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಆ ನೋಟ್ ಪುಸ್ತಕವನ್ನು ಇಟ್ಟು ಒಬ್ಬ ಆಶಾ ಕಾರ್ಯಕರ್ತೆ ತಾವರೆಕೆರೆಯಲ್ಲಿ ಆ ಮನೆಗೆ ಹೋಗಿ ಈ SIR ಫಾರಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಬ್ಬ JDSನವರು ಅದನ್ನು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ಹಿಡಿದು ಈ ಕೇಂದ್ರ ಸರ್ಕಾರದ ಕುಮಾರಸ್ವಾಮಿಗೆ ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೇ ಮಿಸ್ಟರ್ ಕುಮಾರಸ್ವಾಮಿ, ನೀನು ಕೇಂದ್ರದ ಮಂತ್ರಿಯಪ್ಪ, ಕೇಂದ್ರದ ಇಂಡಸ್ಟ್ರಿಯ ಮತ್ತು ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಿ. 2 ವರ್ಷದಿಂದ ನೀವೇನು ಈ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದ ಮಂತ್ರಿಯಾಗಿ ಏನು ಮಾಡಿದ್ದೀರಿ ಅದನ್ನು ಹೇಳ್ರಿ. ಇಲ್ಲಿ ಒಬ್ಬ ಆಶಾ ಕಾರ್ಯಕರ್ತೆ ಅಳ್ತಿದ್ದಾಳೆ, ಸ್ವಾಮಿ ತಪ್ಪಾಗಿದೆ, ಅದು ನೋಟ್ ಬುಕ್ ಹಿಡ್ಕೊಂಡು ಆ ಮನೆಗೆ ಬುಕ್ನ SIR ಫಾರಮ್ನ ಕೊಡ್ತಿದ್ದಾರೆ. ಅದೇನು ಅಪರಾಧನ? ಆ ಹುಡುಗಿ ಅಳ್ತಾ ಇದ್ದಾಳೆ, ನನ್ನ ಕೆಲಸಕ್ಕೆ ಕುತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಇವರು ಎಲ್ಲರನ್ನು ಮಾಧ್ಯಮಕ್ಕೆ ಕೂಗಿ ಕೇಂದ್ರದ ಮಂತ್ರಿಯಾಗಿ ಅದನ್ನ ಮಾಧ್ಯಮ ಕೇಳ್ತಿದ್ದಾರೆ. ಯಶವಂತಪುರದಲ್ಲಿ ಈ ಥರ ಶಾಸಕರು SIRನ ಬುಕ್ ಹಿಡ್ಕೊಂಡು ಮಾಡ್ತಿದ್ದಾರೆ ಅಂತೇಳಿ. ಕುಮಾರಸ್ವಾಮಿ ಅವರೇ, 2 ವರ್ಷ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಿ. ಯಾವುದಾದ್ರು ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನೀವು ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಈ ಚನ್ನಪಟ್ಟಣಕ್ಕೆ ಯಾವುದಾದ್ರು ಮುಖ್ಯಮಂತ್ರಿಯಾಗಿ ಒಂದೇ ಒಂದು ಕೊಡುಗೆಯನ್ನ ಕೈಬೆಟ್ಟಿ ಹೇಳತಕ್ಕಂಥದ್ದು ಮಾಡಿ. ಯಶವಂತಪುರ ಕ್ಷೇತ್ರದ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಕ್ಕೆ ಏನಿಲ್ಲ. ಯಶವಂತಪುರ ಕ್ಷೇತ್ರಕ್ಕೆ ನೋಡ್ಕೊಳ್ತಕ್ಕಂಥದ್ದಕ್ಕೆ 4 ಬಾರಿ ಆಯ್ಕೆ ಮಾಡಿದಂಥ ಯಶವಂತಪುರದ ಕ್ಷೇತ್ರದ ಸೇವಕ ಸೋಮಶೇಖರ್ ನಾನಿಲ್ಲಿದ್ದೇನೆ. ಯಶವಂತಪುರ ಕ್ಷೇತ್ರಕ್ಕೆ ಅನುದಾನ ಕೊಡ್ತಕ್ಕಂಥದಕ್ಕೆ ಕಾಂಗ್ರೆಸ್ ಪಕ್ಷ ಇದೆ. ಅದನ್ನು ಬಿಟ್ಟು ದೊಡ್ಡದಾಗಿ ಮೀಡಿಯಾದಲ್ಲಿ 2 ವರ್ಷ ಕೇಂದ್ರದ ಸಚಿವರಾದ್ರಲ್ರಿ, ನೀವು 1.25 ವರ್ಷ ಮುಖ್ಯಮಂತ್ರಿ ಆದಲ್ಲಪ್ಪ. ಈ ರಾಜ್ಯಕ್ಕೆ ನಿಮ್ಮ ಕೊಡುಗೆ, ನಿಮ್ಮ ಕ್ಷೇತ್ರಕ್ಕೆ ಕೊಡುಗೆ. ನೀವೇ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮ ಮಗ ಯಾಕ್ರಿ ಸೋತ ಮಂಡ್ಯದಲ್ಲಿ? ನೀವೇ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ರಾಮನಗರದಲ್ಲಿ ಯಾಕ್ರಿ ಸೋತ ನಿಮ್ಮ ಮಗ? ಓನ್ಲಿ ಬ್ರದರ್, ಓನ್ಲಿ ಸಿಸ್ಟರ್ ಅಂತ ಹೇಳಿ ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಕರ್ನಾಟಕದ ಜನತೆಯನ್ನ ನೀವು ಯಾಮರ್ಸಕ್ಕಾಗೋದಿಲ್ಲ. ಒಂದು ಸಾರಿ ಯಡಿಯೂರಪ್ಪನಿಗೆ ಮೋಸ ಮಾಡಿ ನೀವು ಮುಖ್ಯಮಂತ್ರಿ ಆದ್ರಿ, ಒಂದು ಸಾರಿ ಕಾಂಗ್ರೆಸ್ನ ನಂಬಿಸಿ ನೀವು ಮುಖ್ಯಮಂತ್ರಿ ಆದ್ರಿ. ಈಗ ಯಾರ ಜೊತೆಲಿ ಲವ್ ಮಾಡ್ತಾ ಇದ್ದೀರಿ? ಈಗ ನೀವು ಕಾಂಗ್ರೆಸ್ ಬಿಜೆಪಿ ಜೊತೆಲಿ ಲವ್ ಮಾಡಿದ್ರಿ, ಡೈವರ್ಸ್ ಆಯ್ತು. ಕಾಂಗ್ರೆಸ್ ಜೊತೆಲಿ ಲವ್ ಮಾಡಿದ್ರಿ, ಡೈವರ್ಸ್ ಆಯ್ತು. ಈಗ ಬಿಜೆಪಿ ಜೊತೆಲಿ ಲವ್ ಮಾಡ್ತಾ ಇದ್ದೀರಿ, ಮಾಡಿ. ನಾನು ಬಿಜೆಪಿಲಿ ಹೋಗಿ 3 ವರ್ಷ ಮಂತ್ರಿ ಆದ್ರೆ ನೀನು ತಡ್ಕೊಳಕ್ ಆಯ್ತಾ ಅಲ್ವಲ್ಲಪ್ಪ? ಸನ್ಮಾನ್ಯ DK ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿಯಾಗಿ 30 ದಿವಸ ಆಗಿಲ್ಲ ರೀ. ಈ ಹೊಟ್ಟೆ ಉರಿಗೆ ಎಲ್ಲೂ ಶಾಶ್ವತ ಪರಿಹಾರ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ. ಅದೇ ತರ DK ಶಿವಕುಮಾರ್ ಅವರು ಈ ಕರ್ನಾಟಕದಲ್ಲಿ 9 ಬಾರಿ ಶಾಸಕರಾಗಿ 27 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಹೋರಾಟ ಮಾಡಿ 45 ವರ್ಷ ಇತಿಹಾಸ ಇದೆ. 140 ಜನ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕೇವಲ 30 ದಿವಸ ಮುಖ್ಯಮಂತ್ರಿ ಆದದಕ್ಕೆ ನಿಮಗೆ ತಡ್ಕೊಳಕ್ಕಾಗ್ತಲ್ಲ, ಹೊಟ್ಟೆಲಿ ಉರಿ ಆಗ್ತಾ ಇದೆಯಲ್ಲ. ಈ ಹೊಟ್ಟೆ ಉರಿಗೆ ಎಲ್ಲೂ ಕೂಡ ಶಾಶ್ವತ ಔಷಧಿ ಇಲ್ಲ. ಕೇಂದ್ರದ ಯೋಜನೆಗಳೇನಿದೆ, ಕೇಂದ್ರದ ಯೋಜನೆಗಳು ಕರ್ನಾಟಕಕ್ಕೆ ಯಾವ ತಂದಿದ್ದೀರಿ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿ. ಬೆಂಗಳೂರಿಗೆ ಬರುವುದು, ಪ್ರೆಸ್ ಮೀಟ್ ಮಾಡೋದು, DK ಶಿವಕುಮಾರ್ನ ತೆಗೆಳುವುದು, ಈ ಕಾಂಗ್ರೆಸ್ ಪಕ್ಷನ ತೆಗೆಳುವುದು,
ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಯನ್ನು ಮಾಡ್ತಿದ್ದಾರೆ, ಏನೆಲ್ಲ ಯೋಜನೆಯನ್ನು ಕರ್ನಾಟಕಕ್ಕೆ ತಂದಿದ್ದಾರೆ ಅದನ್ನ ಹೇಳಿ. ಯಶವಂತಪುರ ಕ್ಷೇತ್ರದ ಜನತೆ ಆಯ್ಕೆಯನ್ನು ಮಾಡಿದ್ದಾರೆ. 4 ಬಾರಿ ನಿಮ್ಮ ಕ್ಷೇತ್ರದ ನಿಮ್ಮ ಅಭ್ಯರ್ಥಿಯನ್ನ ಈ ಕ್ಷೇತ್ರದಿಂದ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕ್ಷೇತ್ರದಲ್ಲೇ ಮಾಡ್ತಕ್ಕಂಥದಕ್ಕೆ ಈ ಸೋಮಶೇಖರ್ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಾರ್ಯಕ್ರಮವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ 100ಕ್ಕೆ 100 ಸಕ್ಸಸ್ ಮಾಡಿದ್ದಾರೆ. ಕೊಂಬಗಡದಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿಯವರ ಕಾರ್ಯಕ್ರಮ 100ಕ್ಕೆ 100 ಯಶಸ್ವಿ ಮಾಡಿದಂತಹದ್ದು ಈ ಯಶವಂತಪುರದ ಕಾರ್ಯಕರ್ತರು. ಮಲ್ಲಿಕಾರ್ಜುನ ಖರ್ಗೆ ಅವರ 1 ಲಕ್ಷ ಕಾರ್ಯಕ್ರಮ ಮಾಡತಕ್ಕಂಥದ್ದು ಈ ಯಶವಂತಪುರ ಕಾರ್ಯಕರ್ತರು. ಅಮಿತ್ ಶಾ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಈ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದು ಈ ಯಶವಂತಪುರದ ಕಾರ್ಯಕರ್ತರು. ಕಾಂಗ್ರೆಸ್ ಪಕ್ಷ ಬೆಂಗಳೂರಿನ ಬಳ್ಳಾರಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಈ ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರು. ಬೆಂಗಳೂರಿಂದ ಬಳ್ಳಾರಿ ತನಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು